ಬೇಸಿಗೆಯ ಬಿಸಿಲಿನ ತಾಪ ಹೆಚ್ಚಳ ಆಗ್ತಾ ಇದ್ದಂತೆ ಮಲೆನಾಡಿಗರ ನಾಲಿಗೆಯಲ್ಲಿ ನೀರುರಿಸೋದಕ್ಕೆ ಹಣ್ಣುಗಳ ರಾಜ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ನಗರದ ಪ್ರಮುಖ ರಸ್ತೆಯ ಅಕ್ಕಪಕ್ಕದಲ್ಲೂ ಕೂಡ ರಸವತ್ತಾದ ಮಾವಿನ ಘಮಲು ಹರಡಿ ಗ್ರಾಹಕರನ್ನ ಕೈ ಬೀಸಿ ಕರೀತಾ ಇದೆಯಂತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡಿನ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ದರ್ಬಾರ್ ಶುರುವಾಗಿದೆ. ಮಾರುಕಟ್ಟೆಗೆ ವಿವಿಧ ತಳಿಯ ಮಾವಿನ ಹಣ್ಣುಗಳು ದಾಂಗುಡಿ ಇಟ್ಟಿವೆ. ಮಾವಿನ ಹಣ್ಣಿಗೆ ಬಹಳ ಬೇಡಿಕೆ ಇದ್ದು ಡಜನ್ಗೆ 300 ರಿಂದ 500 ರೂಪಾಯಿವರೆಗೆ ದರವಿದೆ. ಸೀಸನ್ನ ಆರಂಭದಲ್ಲಿ ಆಲಿಕಲ್ಲು ಮಳೆ ಬಿದ್ದಿದ್ರಿಂದ ಸ್ವಲ್ಪ ಮಟ್ಟಿಗೆ ಬೆಳೆ ಹಾನಿಯಾಗಿದೆ. ಅದರಲ್ಲೂ ಮಲೆನಾಡಿನ ಮಾರುಕಟ್ಟೆಗಳಲ್ಲಿ ಈಗ ಎಲ್ಲೆಡೆ ಕೇಸರಿ ಮತ್ತು ಹಳದಿ ಬಣ್ಣದ ಚಿತ್ತಾರದಂತೆ ಕಂಡುಬರ್ತಿದೆ. ಇನ್ನು ಹಣ್ಣುಗಳ ರಾಜ ಮಾವಿನ ಹಣ್ಣು ಶಿವಮೊಗ್ಗದ ಮುಖ್ಯ ರಸ್ತೆ ಇಕ್ಕೆಲೆಗಳಲ್ಲಿ ಕಣ್ಣು ಕುಕ್ಕಿಸುವಂತೆ ರಾರಾಜಿಸುತ್ತಿವೆ. ಮಾವಿನ ಹಣ್ಣುಗಳ ಘಮಲು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತಿವೆ. ಇಳುವರಿ ಕುಂಠಿತವಾಗಿ ಮಾರುಕಟ್ಟೆಗೆ ಪೂರೈಕೆ ಕಡಿಮೆಯಾಗಿರೋದ್ರಿಂದ ಸಹಜವಾಗಿ ದರ ಹೆಚ್ಚಾಗಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿಗೆ ಡಿಮ್ಯಾಂಡ್ ಇದ್ದು ರೇಟ್ ಕೂಡ ಕಳೆದ ಬಾರಿಗಿಂತ ಸ್ವಲ್ಪ ಜಾಸ್ತಿಯಾಗಿದೆ. ಅದು ಮಾವಿನ ರಾಜ ಅಂತಾನೆ ಕರ್ಕೊಂತದೆ. ಹಂಗಾಗಿ ಮಾವಿನ ಹಣ್ಣು ತುಂಬಾ ಚೆನ್ನಾಗಿರೋದ್ರಿಂದ ಈ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಹಂಗಾಗಿ ನಾನು ಒಂದು 2 kg ತಗೊಂಡೆ. ತುಂಬಾ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ ಈ ವರ್ಷ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಪ್ರೈಸ್ ಅನ್ಸುತ್ತೆ. ಅದರ್ವೈಸ್ ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಮಾವಿನ ಹಣ್ಣು. ಬಿಸಿಲಿನ ತಾಪದಿಂದ ಬಸವಳಿದಿದ್ದ ಜನತೆಗೆ ವಿವಿಧ ತಳಿಯ ಮಾವು ನಾಲಿಗೆ ರುಚಿ ಹೆಚ್ಚಿಸುತ್ತಿವೆ. ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ನೀಲಂ, ಮಲ್ಗೋಬಾ, ಬಾದಾಮಿ, ತೋತಾಪುರಿ, ಬಗನಪಲ್ಲಿ, ಕೇಸರ್ ವಿವಿಧ ತಳಿಗಳ ಹಣ್ಣುಗಳು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತಿವೆ. ಇಳುವರಿ ಕುಸಿತದಿಂದ ದರ ಕೊಂಚ ಹೆಚ್ಚಾದ್ರೂ ಮಾವು ಪ್ರಿಯರು ಮಾವು ಖರೀದಿಗೆ ಹಿಂದೇಟು ಹಾಕ್ತಿಲ್ಲ ಎಂಬುದು ವಿಶೇಷ. ಕಸಿ ಬಂದು ನಿಮಗೆ 60 ರೂಪಾಯಿ 80 ರೂಪಾಯಿಂದ ಇದೆ ಸ್ಟಾರ್ಟಿಂಗು, 100 ರೂಪಾಯಿದು ಇದೆ. ಬಾದಾಮಿ ಬಂದು 120 100 ರೂಪಾಯಿ. ಸೆಲೆಕ್ಷನ್ ಅಂದರೆ 120 140. ಬೇರೆ ಕಡೆ ಅಂಗಡಿಯಲ್ಲೆಲ್ಲ 180 160 ಮಾಡ್ತಾರೆ. ನಾವೆಲ್ಲ ರೀಸನಬಲ್ ರೇಟ್, ನಮ್ಗೆ 10 ರೂಪಾಯಿ 5 ರೂಪಾಯಿ ಸಿಕ್ಕಿದ್ರು ಕೊಟ್ಬಿಡ್ತೀವಿ. ಯಾಕಂದ್ರೆ ನಮಗೆ ಜನ ತಗೊಬೇಕು, ಅವ್ರು ತಿನ್ಬೇಕು, ಜನ ಖುಷಿ ಇದ್ರೆ ನಮ್ಗೆ ಖುಷಿ. ಒಟ್ಟಾರೆ ಮಲೆನಾಡಿನ ಮಾರುಕಟ್ಟೆಗೆ ಹಣ್ಣುಗಳ ರಾಜನ ಎಂಟ್ರಿ ಜನರಲ್ಲಿ ಸಡಗರ ತಂದಿದೆ. ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾರುಕಟ್ಟೆಗೆ ದಾಂಗುಡಿ ಇಟ್ಟಿದ್ದು ಬಗೆ ಬಗೆಯ ಮಾವಿನ ಹಣ್ಣುಗಳನ್ನ ಮಾವು ಪ್ರಿಯರನ್ನು ಕೈಬೀಸಿ ಕರೀತಾ ಇರೋದಂತೂ ಸತ್ಯ. ಸಾವಂತ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.